ಅಪ್ಪ ಅಮ್ಮ ಮಗ ಮೂರೂ ಜನರಿಗೆ ಸಂಕಷ್ಟ ಬಂದೊದಗಿದೆ ರೇವಣ್ಣ ಅವರ ಫ್ಯಾಮಿಲಿನಲ್ಲಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಿದೆ, ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ಗೊತ್ತಾಗುತ್ತೆ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಕೊಡಲಿಲ್ಲ ಅಂದರೆ ಬಂಧನ ಫಿಕ್ಸ್. ಹಾಗೆಯೇ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಈ KR ನಗರ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರದ್ದತಿಯನ್ನು ಕೊಡಿ SIT ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅದು ಕೂಡ ವಿಚಾರಣೆಗೆ ಬರ್ತಾ ಇದೆ. ಹಾಗಾಗಿ ಇವತ್ತು ಬೈ ದ ಎಂಡ್ ಆಫ್ ದ ಡೇ ಯಾರಿಗೆ ಕಾನೂನಾತ್ಮಕವಾಗಿ ಜಯ ಸಿಗುತ್ತೆ, ತಾತ್ಕಾಲಿಕವಾಗಿ ಯಾರಿಗೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೂರೂ ಜನರ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮೂರೂ ಜನಪ್ರತಿನಿಧಿಗಳೇ ಹಾಗೆ ನೋಡಕ್ಕೆ ಹೋದರೆ, ಹಾಗಾಗಿ ಮೂರೂ ಜನರ ವಿಚಾರಣೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟಲ್ಲೇ ಬರುತ್ತಾ ಅಥವಾ ಯಾವ ರೀತಿ ಇದು ಎಷ್ಟು ಗಂಟೆಗೆ ಶೆಡ್ಯೂಲ್ ಆಗಿದೆ, ಏನಾಗ್ಬೋದು ಬೈ ದ ಎಂಡ್ ಆಫ್ ದ ಡೇ ಅಂತ? ಅರವಿಂದ್, ಏನಂದ್ರೆ ಈಗಷ್ಟೇ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು HD ರೇವಣ್ಣ ಅವರ ಜಾಮೀನಿನ ಆದೇಶ ಏನಿತ್ತು ಅದನ್ನ ರದ್ದು ಮಾಡಬೇಕು ಅಂತೇಳಿ SIT ಅಧಿಕಾರಿಗಳು ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ನ ಮೊರೆ ಹೋದ ಸಂದರ್ಭದಲ್ಲಿ SIT ಪರ ವಕೀಲರಾಗಿ ರವಿ ವರ್ಮ ಕುಮಾರ್ ಒಂದು ವಾದವನ್ನ ಮಂಡನೆ ಮಾಡಿದ್ರು. ಜಾಮೀನನ್ನ ನೀಡುವಂಥದ್ದು ಸರಿಯಲ್ಲ, ಅಂದ್ರೆ 365A ಅನ್ವಯವಾಗುವಂತ ಅಗತ್ಯ ಅಂಶಗಳಿದ್ದಾವೆ ಅಂತೇಳಿ ಒಂದು ವಾದವನ್ನ ಮಂಡನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ವಾದವನ್ನ ಆಲಿಸಿದಂತ ಹೈಕೋರ್ಟ್ ಒಂದು HD ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತು ಮುಂದಿನ ವಾರಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಷ್ಟೇ ಬರ್ತಾ ಇರುವಂತದ್ದು. ಅಂದ್ರೆ ಮುಂದಿನ ವಾರಕ್ಕೆ ಅರ್ಜಿ ವಿಚಾರಣೆಯನ್ನ ನಿಗದಿಯನ್ನ ಮಾಡಿದ್ದಾರೆ. ಜೊತೆಗೆ ಈ ಏನಂದ್ರೆ SIT ಅಧಿಕಾರಿಗಳು ಜಾಮೀನು ಆದೇಶವನ್ನ ರದ್ದು ಮಾಡಿ ಅಂತೇಳಿ ಹೈಕೋರ್ಟ್ಗೆ ಹೋಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಹಾಜರಾಗಬೇಕಾದಂಥದ್ದು. ಅವರಿಗೆ ಈಗ ಸಾಮಾನ್ಯವಾಗಿ SIT ಅಧಿಕಾರಿಗಳು ಹೋದ್ರೆ ಅದರ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು ಹೋದ್ರೆ SITಗೆ ನೋಟಿಸ್ ಅನ್ನ ಕೊಡುವಂಥದ್ದು. ಪಿಟಿಷನರ್ ಮತ್ತು ರೆಸ್ಪಾಂಡೆಂಟ್ಸ್ ಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡುವಂತ ಕೆಲಸಗಳಾಗ್ತದೆ. ಈಗ ಪಿಟಿಷನರ್ ಆಗಿ SIT ಅಧಿಕಾರಿಗಳು ಇರುವಂತದ್ದು, ಈಗ ರೆಸ್ಪಾಂಡೆಂಟ್ ಆಗಿ ರೇವಣ್ಣ ಅವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ಮುಂದಿನ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಬಂದಿರುವಂತದ್ದು. ಅಂದ್ರೆ SIT ಪರ SPP ಅವರು ಒಂದು ವಾದವನ್ನ ಮಂಡಿಸಲಿಕ್ಕೆ ಹೈಕೋರ್ಟ್ ನಲ್ಲಿ ಕೃಷ್ಣ ದೀಕ್ಷಿತ್ ಅವರ ಪೀಠದಲ್ಲಿ ವಾದ ಮಂಡಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ 364A ಅಂದ್ರೆ ಆ ಸೆಕ್ಷನ್ ಇದರಲ್ಲಿ ಅನ್ವಯ ಆಗುತ್ತೆ, ಅದಕ್ಕೆ ಅನ್ವಯ ಆಗುವಂತ ಅವಕಾಶಗಳಿದೆ ಅಂತ ಹೇಳಿ ಕೂಡ ಹೈಕೋರ್ಟ್ ನಲ್ಲಿ ಇವತ್ತು ವಾದವನ್ನ ಮಾಡಿರುವಂತದ್ದು. ವಾದವನ್ನ ಮಾಡಿದ ಬಳಿಕ ನೋಟಿಸ್ ಅನ್ನು ಕೊಟ್ಟು ಮುಂದಿನ ವಾರಕ್ಕೆ ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದು. ಅರವಿಂದ್, ಈಗ ಒಂದು ವಿಚಾರ, ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು, ಯಾಕಂದ್ರೆ ಮುಂದಿನ ವಾರಕ್ಕೆ ವಿಚಾರಣೆ ಹೋಗಿದೆ. ರೇವಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸರಿಯಲ್ಲ, ಅದನ್ನ ರದ್ದು ಮಾಡಿ ಅಂತಾನೆ ಕೋರ್ಟ್ ಹೋಗಿರೋದು. ಅದನ್ನ ಮುಂದಿನ ವಾರಕ್ಕೆ ವಿಚಾರಣೆ ಹಾಕಿದ್ದಾರೆ.